ಭಾಗ 5 ಭಿನ್ನರಾಶಿಗಳು ಮತ್ತು ದಶಮಾಂಶಗಳು. ಈ ವಿಭಾಗದಲ್ಲಿ ನಾವು 5/3 ಭಾಗದ ದಶಮಾಂಶ ರೂಪ ಏನಾಗುತ್ತದೆಂದು ಕಲಿಯುತ್ತೇವೆ. ಛೇದಗಳಲ್ಲಿ 10 ಹೊಂದಿರುವ ಭಿನ್ನರಾಶಿಗಳನ್ನು ಸುಲಭವಾಗಿ ದಶಮಾಂಶಗಳ ರೂಪದಲ್ಲಿ ಬರೆಯಬಹುದು. ಉದಾಹರಣೆಗೆ 10/3 ಭಾಗವು ದಶಮಾಂಶ 3 ಆಗುತ್ತದೆ. ಅದೇ ರೀತಿ 10/5 ಭಾಗವು ದಶಮಾಂಶ 5 ಆಗುತ್ತದೆ. ನಮ್ಮ ಬಳಿ 5/3 ಭಿನ್ನರಾಶಿ ಇದ್ದರೆ ಇದರ ದಶಮಾಂಶ ರೂಪ ಏನಾಗುತ್ತದೆ? 5/3 ಭಾಗ ಎಂದರೆ 5 ಭಾಗಗಳಲ್ಲಿ 3 ಭಾಗಗಳು ಬಣ್ಣದ್ದಾಗಿವೆ ಎಂದರ್ಥ. ಈಗ ನಾವು ಈ 5 ಭಾಗಗಳನ್ನು 10 ಭಾಗಗಳಾಗಿ ಮಾಡಿದರೆ ನಮ್ಮ ಬಳಿ ಬಣ್ಣ ಹಚ್ಚಿರುವ ಭಾಗಗಳು 6 ಆಗುತ್ತವೆ ಮತ್ತು ನಮ್ಮ ಭಿನ್ನರಾಶಿಯು 10/6 ಭಾಗ ಆಗುತ್ತದೆ. ಇದು 5/3ಕ್ಕೆ ಸಮವಾಗಿರುತ್ತದೆ. 5/3 ಭಾಗಕ್ಕೆ ಸಮಾನವಾದ ಒಂದು ಭಿನ್ನರಾಶಿ ಮಾಡಲು 5/3 ಭಾಗಕ್ಕೆ ಸಮಾನವಾದ ಒಂದು ಭಿನ್ನರಾಶಿ ಮಾಡಲು ನಾವು ಇದರ ಅಂಶ ಮತ್ತು ಛೇದವನ್ನು 2ರಿಂದ ಗುಣಿಸುತ್ತೇವೆ. ಇದು ದಶಮಾಂಶ 6ಕ್ಕೆ ಸಮಾನವಾಗಿರುತ್ತದೆ. ಇದರರ್ಥ 5/3 ಭಿನ್ನರಾಶಿಯು 6 ದಶಮಾಂಶಗಳಿಗೆ ಸಮಾನವಾಗಿರುತ್ತದೆ. ಈಗ 2ನೇ ಒಂದು ಭಿನ್ನರಾಶಿಯ ದಶಮಾಂಶ ರೂಪ ಏನಾಗುತ್ತದೆ ಎಂದು ನೋಡೋಣ. ಇಪ್ಪತ್ತರ 14 ಭಿನ್ನರಾಶಿಯ ದಶಮಾಂಶ ರೂಪ ಯಾವುದು? ಇಲ್ಲಿಯೂ ಸಹ ನಾವು 10 ಛೇದವಿರುವ ಸಮಭಿನ್ನರಾಶಿಯನ್ನು ರಚಿಸಬೇಕಾಗಿದೆ. ಆದ್ದರಿಂದ 20ರಿಂದ 10ರ ಛೇದವನ್ನು ರಚಿಸಲು ನಾವು 20ಅನ್ನು 2ರಿಂದ ಭಾಗಿಸಬೇಕು. ಆದ್ದರಿಂದ 20ಅನ್ನು 2ರಿಂದ ಭಾಗಿಸಿದಾಗ 10ಕ್ಕೆ ಸಮವಾಗಿರುತ್ತದೆ. ಅದೇ ರೀತಿ ನಾವು ಅಂಶವನ್ನು 2ರಿಂದ ಭಾಗಿಸಬೇಕು. ಹಾಗಾಗಿ ನಾವು 14ಅನ್ನು 2ರಿಂದ ಭಾಗಿಸಿದಾಗ ನಮಗೆ 7 ಸಿಗುತ್ತದೆ. ಹಾಗಾಗಿ ನಮಗೆ ಈಗ 10ನೇ 7 ಭಿನ್ನರಾಶಿ ಸಿಗುತ್ತದೆ ಅಥವಾ ಅದು 7 ದಶಮಾಂಶಗಳಿಗೆ ಸಮಾನವಾಗಿರುತ್ತದೆ. ಇದರರ್ಥ 20ರ 14 ಭಿನ್ನರಾಶಿ 7 ದಶಮಾಂಶಗಳಿಗೆ ಸಮಾನವಾಗಿರುತ್ತದೆ. ಈಗ 20ರ 18 ಭಿನ್ನರಾಶಿಯ ದಶಮಾಂಶ ರೂಪ ಏನೆಂದು ನೋಡೋಣ. ಅಭ್ಯಾಸಕ್ಕಾಗಿ ಪ್ರಶ್ನೆಗಳು.